ಕರ್ನಾಟಕ ಮತ್ತೊಂದು ನೇಪಾಳ ಆಗುವ ದಿನ ದೂರವೇನಿಲ್ಲ. ಸ್ಫೋಟಕ ಭವಿಷ್ಯವನ್ನ ನುಡಿದಿರುವಂತಹ ಹಿಂದೂ ಹುಲಿ ಯತ್ನಾಳ್ ರಾಜ್ಯದಲ್ಲಿ ನೇಮಕಾತಿ ಸ್ಥಗಿತ, ನಿರುದ್ಯೋಗ ತಾಂಡವ, ಹಿಂದೂಗಳ ಮೇಲೆ ವ್ಯಾಪಕ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿ ಹಿಂದೂ ಹುಲಿ ಮಾತನಾಡಿದ್ದಾರೆ. ಕರ್ನಾಟಕ ಮತ್ತೊಂದು ನೇಪಾಳ ಆಗುವ ದಿನ ದೂರವಿಲ್ಲ. ಸ್ಫೋಟಕ ಭವಿಷ್ಯವನ್ನ ನುಡಿದಂತಹ ಹಿಂದೂ ಹುಲಿ ಯತ್ನಾಳ್ ರಾಜ್ಯದಲ್ಲಿ ನೇಪಾಳ ಆಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕರ್ನಾಟಕದಲ್ಲಿ ನೇಮಕಾತಿ ಸ್ಥಗಿತವಾಗಿದೆ. ನಿರುದ್ಯೋಗಗಳು ತಾಂಡವವಾಡ್ತಾ ಇದೆ. ಹಿಂದೂಗಳ ಮೇಲೆ ವ್ಯಾಪಕ ದೌರ್ಜನ್ಯ ನಡೀತಾ ಇದೆ. ಸಿದ್ದರಾಮಯ್ಯರಿಂದ ಅಲ್ಪಸಂಖ್ಯಾತರ ತುಷ್ಟೀಕರಣವಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಇದಕ್ಕೆ ಮುಂಬರುವಂತಹ ಚುನಾವಣೆಯಲ್ಲಿ ತಕ್ಕ ಉತ್ತರ ಸಿಗಲಿದೆ. ದೇವರಿಗೆ ಐ ಲವ್ ಯು ಅನ್ನುವುದು ನಮ್ಮ ಧರ್ಮವಲ್ಲ. ದೇವರಿಗೆ ಇಂತಹ ಪದವನ್ನ ಬಳಸೋದು ಅಶಾಂತಿ ಸ್ಪಷ್ಟಿಸಿರುವಂತಹ ಹುನ್ನಾರ. ಇಂಥವರ ವಿರುದ್ಧ ಸರ್ಕಾರ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ಹುಲಿ ಯತ್ನಾಳ್ ತಾಂಡವ ಆಡ್ತಾ ಇದ್ದಾರೆ, ಕೆಂಡಾಮಂಡಲರಾಗಿದ್ದಾರೆ. ಎಸ್ ವೀಕ್ಷಕರೇ, ಯತ್ನಾಳ್ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಐ ಲವ್ ಮೊಹಮ್ಮದ್, ಐ ಲವ್ ಇಸ್ಲಾಂ ಅಂತ ಹೇಳಿ ಬೋರ್ಡನ್ನು ಬರ್ಕೊಂಡು, ಅದು ಕರ್ನಾಟಕದ ತುದಿವರೆಗೂ ಬಂದಿದೆ ಅಂತಂದರೆ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಯಾರು ಕೂಡ, ಯಾವ ದೇವರು ಕೂಡ ನಿಮಗೆ ಐ ಲವ್ ಶಿವ ಅಂತ ಹೇಳು, ಐ ಲವ್ ಕೃಷ್ಣ ಅಂತ ಹೇಳು, ಐ ಲವ್ ಜೀಸಸ್ ಅಂತ ಹೇಳು, ಐ ಲವ್ ಮೊಹಮ್ಮದ್ ಹೇಳು ಅಂತ ಯಾರು ಎಲ್ಲೂ ಹೇಳಿಲ್ಲ. ದೇವರು ಯಾವತ್ತು ಯಾರ ಧರ್ಮದಲ್ಲೂ ಯಾವ ಜಾತಿಯಲ್ಲೂ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಿರಲಿ, ಗೌಡ, ಬ್ರಾಹ್ಮಣ, ದಲಿತ ಎಲ್ಲೂ ಹೇಳಿಲ್ಲ ನನ್ನನ್ನು ಲವ್ ಯು ಅಂತ ಹೇಳಿ ಊರಿಗೆಲ್ಲ ತಿರುಗಾಡು ಅಂತ ಎಲ್ಲೂ ಹೇಳಿಲ್ಲ. ದೇವರನ್ನು ನೀನು ಇಷ್ಟಪಡು ಅಂತ ಹೇಳಿದ್ದಾರೆ, ನನ್ನನ್ನು ನೀನು ನಂಬು ಅಂತ ಹೇಳಿದ್ದಾರೆ. ಎಲ್ಲ ಕಡೆಗೂ ಬೇಕಾದ್ರೆ ಕುರಾನ್ ತೆಗೆದು ನೋಡಿ, ಬೈಬಲ್ ತೆಗೆದು ನೋಡಿ, ಭಗವದ್ಗೀತೆ ತೆಗೆದು ನೋಡಿ, ದೇವರ ಮೇಲೆ ನಂಬಿಕೆ ಇಡು ಅಂತ ಹೇಳಿದ್ದಾರೆ. ನನ್ನನ್ನು ನಂಬು ಅಂತ ಹೇಳಿದ್ದಾರೆ. ಬೋರ್ಡ್ ಬರ್ಕೊಂಡು ಊರು ತಿರುಗು ಅಂತ ಹೇಳಿಲ್ಲ ಎಲ್ಲೂ, ಯಾವ ಧರ್ಮದಲ್ಲೂ ಇಲ್ಲ. ಮಾನವರು ಮಾಡ್ಕೊಳ್ತಾ ಇರೋದು ಇದನ್ನ. ದೇವರ ಹೆಸರಿನಲ್ಲಿ ನಮಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲಿ ದೊಂಬಿ ಗಲಾಟೆಯನ್ನ ಸೃಷ್ಟಿ ಮಾಡಬೇಕೋ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೇಳಿದಾರ ನಿಮ್ಮ ಕನ್ಸಲ್ಲೇನಾರು ಬಂದು ಹೇಳಿದಾರ ಬೋರ್ಡ್ ಹಿಡ್ಕೊಂಡು ಊರು ತಿರುಗು ಅಂತ? ಹೇಳಿಲ್ಲ ಅಲ್ವಾ? ಹೇಳಲ್ಲ. ಯಾಕೆ? ನೀವು ದೇವರನ್ನ ನಂಬ್ತೀರಾ ಅಂತಂದ್ರೆ ದೇವ್ರು ಯಾವತ್ತೂ ದೊಂಬಿ ಗಲಾಟೆಯನ್ನು ಇಷ್ಟಪಟ್ಟಿರ್ಲಿಲ್ಲ. ಅದು ಯಾವ ಧರ್ಮದಲ್ಲಿ ಬೇಕಾದ್ರೂ ಆಗಿರ್ಲಿ, ಯಾವ ಗೀತೆಯಲ್ಲಾಗಿರ್ಲಿ, ಯಾವ ಬೈಬಲಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕುರಾನಲ್ಲಿ ಆಗಿರ್ಬೋದು, ಎಲ್ಲೂ ಕೂಡ ದೊಂಬಿ ಮಾಡ್ಕೊಳ್ಳಿ, ಗಲಾಟೆ ಮಾಡ್ಕೊಳ್ಳಿ, ಒಬ್ರೊಬ್ರು ಹೊಡೆದಾಡ್ಕೊಳ್ಳಿ, ಅಶಾಂತಿ ಕಾಪಾಡಿ ಎಲ್ಲೂ ಇಲ್ಲ ರೀ. ನಾವು ಮಾಡ್ಕೊಳ್ತಾ ಇರೋದಿದು ಬೋರ್ಡ್ ಇಟ್ಕೊಂಡು ಊರು ತಿರುಗದಂತೆ. ಇದನ್ನ ನೋಡ್ಕೊಂಡು ಹಿಂದೂ ಅಥವಾ ಕ್ರಿಶ್ಚಿಯಾನಿಟಿಯಲ್ಲಿ ಇದ್ದವ್ರು ಯಾರಾದ್ರೂ ಅಥವಾ ಜೈನು, ಬುದ್ಧ ಯಾರು ಮತ್ಕೊಂಡು ಶುರು ಮಾಡಿದ್ರೆ ಏನ್ ಮಾಡ್ತೀರಾ? ಎಷ್ಟು ಅಂತ ಕಂಟ್ರೋಲ್ ಮಾಡ್ತೀರಾ ರೀ? ಆಗತ್ತದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.